ವಿಚಾರಣಾ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ದರ್ಶನ್ ತೂಗುದೀಪ ಈಗ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಹತಾಶರು ಆಗಿದ್ದಾರೆ ಅಂತ ಸುದ್ದಿ ಇದೆ. ಜೈಲಿನಲ್ಲಿ ಕೋಣೆ ಕೊಳಕಾಗಿದೆ, ಮಲಗಲು ಸರಿಯಾದ ಬೆಡ್ ಇಲ್ಲ, ತಲೆದಿಂಬು ಬ್ಲಾಂಕೆಟ್ ಇಲ್ಲ, ಬೆನ್ನು ನೋವು ಜಾಸ್ತಿಯಾಗಿದೆ, ಟೆರರಿಸ್ಟ್ಗಳ ತರಹ ಒಂಟಿ ಸೆಲ್ನಲ್ಲಿ ನನ್ನನ್ನು ಹಾಕಿದ್ದಾರೆ ಅಂತೆಲ್ಲ ಅವರು ಅಧಿಕಾರಿಗಳ ವಿರುದ್ಧ ಕೋರ್ಟಿನಲ್ಲಿ ದೂರು ಹೇಳಿದ್ದಾರೆ. ಕೊನೆಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಕಣ್ಣೀರು ಹಾಕಿದ್ದು ಕೂಡ ಕೋರ್ಟಿನ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದಾಖಲಾಗಿದೆ. ಈ ಕೊನೆಯ ಡೈಲಾಗ್ ಸ್ವಲ್ಪ ನ್ಯಾಯಾಧೀಶರ ಕರುಳಿಗೆ ಚುರ್ ಅನ್ನಿಸಬಹುದು ಅನ್ನೋದು ದರ್ಶನ್ ವಕೀಲರ ಒಂದು ಸಣ್ಣ ನಿರೀಕ್ಷೆ. ಮುಂದಿನ ವಾರ ಅಂದ್ರೆ ಇದೇ 9ನೇ ತಾರೀಕು ದರ್ಶನ್ ಅರ್ಜಿಯ ಕುರಿತು ಕೋರ್ಟ್ ತೀರ್ಪು ನೀಡಲಿದೆ. ದರ್ಶನ್ ಕೇಳಿರುವಂತಹ ಎಲ್ಲ ಫೆಸಿಲಿಟಿಗಳನ್ನ ಕೊಡ್ತಾರಾ ಇಲ್ವಾ ಅನ್ನೋದು ಅವತ್ತು ಗೊತ್ತಾಗುತ್ತೆ. ಕೊಲೆ ಆರೋಪಿಗಳಿಗೆ ಜೈಲಿನಲ್ಲಿ ಲಕ್ಸುರಿ ಎಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಪೊಲೀಸರ ಪರ ವಕೀಲರು ಖಡಕ್ ಆಗಿ ವಾದ ಮಂಡಿಸಿದ್ದಾರೆ. 9ನೇ ತಾರೀಕು ಏನಾಗಬಹುದು? ದರ್ಶನ್ ಆರೋಗ್ಯದ ಕಂಡೀಷನ್ ಗಮನಿಸಿ ದರ್ಶನ್ ಕೇಳಿದ ಎಲ್ಲ ಸೌಲಭ್ಯಗಳನ್ನು ಕೊಡಲು ಜಡ್ಜಿ ಆರ್ಡರ್ ಮಾಡಬಹುದಾ? ಕೊಟ್ಟರೆ ದರ್ಶನ್ಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಂತಾಗುತ್ತೆ. ಅದೆಲ್ಲ ಸಾಧ್ಯವಿಲ್ಲ, ಆಗಿರೋದು ಮರ್ಡರ್ ಕೇಸು, ಹಾಗೆಲ್ಲ ಸೌಲಭ್ಯ ಕೊಡಲು ಬರೋದಿಲ್ಲ ಅಂತ ಜಡ್ಜಿ ಹೇಳಿದ್ರೆ ಏನಾಗ್ಬೋದು? ಆಗ ದರ್ಶನ್ ಪರ ವಕೀಲರು ಮೇಲಿನ ಕೋರ್ಟ್ಗೆ ಇನ್ನೊಂದು ಅರ್ಜಿ ಸಲ್ಲಿಸಬಹುದು. ಇದು ಸೌಲಭ್ಯಗಳ ಅರ್ಜಿಯ ವಿಷಯವಾಯಿತು. ದರ್ಶನ್ ವಿರುದ್ಧ ಕೊಲೆ ಆರೋಪದ ಒರಿಜಿನಲ್ ಕೇಸ್ ಕತೆ ಏನಾಗಿದೆ ಅದನ್ನು ಸ್ವಲ್ಪ ನೋಡೋಣ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಹಾಕಿದ್ದಾರೆ. ಅದರಲ್ಲಿ ಅಪಹರಣ, ಚಿತ್ರಹಿಂಸೆ ಮತ್ತು ಮರ್ಡರ್ ಆರೋಪಗಳಿವೆ. ದರ್ಶನ್ 2ನೇ ಆರೋಪಿ, ಮೊದಲ ಆರೋಪಿ ಪವಿತ್ರ ಗೌಡ. ರೇಣುಕಾಸ್ವಾಮಿಗೆ ಬೈದದ್ದು ಹೊಡೆದದ್ದು ಎಲ್ಲ ಹೌದು, ಆದರೆ ಕೊಲೆಯಲ್ಲಿ ದರ್ಶನ್ ಪಾತ್ರ ಎಳ್ಳಷ್ಟೂ ಇಲ್ಲ ಅಂತ ದರ್ಶನ್ ಪರ ವಕೀಲರು ಈಗಾಗಲೇ ಕೋರ್ಟ್ ಮುಂದೆ ಹೇಳಿದ್ದಾರೆ. ದರ್ಶನು, ಪವಿತ್ರ ಗೌಡ ಮತ್ತು ಇತರ 16 ಆರೋಪಿಗಳು ಅರೆಸ್ಟ್ ಆದದ್ದು 2024 ಜೂನ್ ತಿಂಗಳಲ್ಲಿ, ಅಂದ್ರೆ 1 ವರ್ಷ 3 ತಿಂಗಳಾಯ್ತು. 131 ದಿನಗಳ ಕಾಲ ಜೈಲು ಕಸ್ಟಡಿಯಲ್ಲಿ ಇದ್ದ ಬಳಿಕ ಕಳೆದ ವರ್ಷ ಅಕ್ಟೋಬರ್ 30ನೇ ತಾರೀಕು ದರ್ಶನ್ಗೆ ಮೆಡಿಕಲ್ ಗ್ರೌಂಡ್ ಮೇಲೆ ನಿರ್ದಿಷ್ಟ ಅವಧಿಯ ಜಾಮೀನು ಸಿಕ್ಕಿತ್ತು. ಬೆನ್ನು ನೋವಿಗೆ ಆಪರೇಷನ್ ಆಗಬೇಕಿದೆ ಅಂತ ವಕೀಲರು ಕೋರ್ಟಿಗೆ ಮನವರಿಕೆ ಮಾಡಿದ್ರು. ದರ್ಶನ್ ಹೊರಗೆ ಬಂದು ಆರಾಮಾಗಿ ಓಡಾಡ್ತಿದ್ರು. ಬಳಿಕ ಡಿಸೆಂಬರ್ 13ಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನು ಕೂಡ ಪ್ರಕಟಿಸಿತು. ಆಗ ದರ್ಶನ್ ಅಭಿಮಾನಿಗಳು ಸಣ್ಣದಾಗಿ ನಿಟ್ಟುಸಿರು ಬಿಟ್ರು. ಇನ್ನೇನ್ ಪರವಾಗಿಲ್ಲ, ಕೊಲೆ ಕೇಸ್ ಹೇಗೋ ಬಿದ್ದೋಗುತ್ತೆ ಅಂತ ಹಲವು ಅಭಿಮಾನಿಗಳು ಮಾತಾಡಿಕೊಂಡ್ರು. ಜಾಮೀನು ರದ್ದು ಮಾಡಿ ಅಂತ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಯ್ತು. ಜನವರಿ 24ರಂದು ವಿಚಾರಣೆ ನಡೆಯಿತು. ಆಗ ಸುಪ್ರೀಂ ಕೋರ್ಟ್ ತಕ್ಷಣ ಜಾಮೀನು ರದ್ದುಪಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿತು. ಈ ಕಡೆ ದರ್ಶನ್ ಸಿನಿಮಾ ಶೂಟಿಂಗ್ ಮುಂದುವರಿಯಿತು. ಡೆವಿಲ್ ಮತ್ತು ದಿ ಹೀರೋ ಚಿತ್ರಗಳ ಶೂಟಿಂಗ್ ಫೋಟೋಗಳು ಪತ್ರಿಕೆಗಳಲ್ಲಿ ಕಾಣಿಸಿಕೊಂಡವು. ಅಭಿಮಾನಿಗಳು ಖುಷಿಯಾದ್ರು. ಸಾರ್ವಜನಿಕವಾಗಿ ದರ್ಶನ್ ಕೂಡ ಒಂದೆರಡು ಕಡೆ ಕಾಣಿಸ್ಕೊಂಡ್ರು. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಹಲವು ದೇವಸ್ಥಾನಗಳ ಭೇಟಿ ನಡೆಸಿದ್ದು ಪತ್ರಿಕೆಗಳಲ್ಲಿ ಸುದ್ದಿ ಆಯಿತು. ಆದರೆ ವಿಚಾರಣೆ ಮುಂದುವರಿಸಿದಂತಹ ಸುಪ್ರೀಂ ಕೋರ್ಟ್ ಆಗಸ್ಟ್ 14ನೇ ತಾರೀಕು ದರ್ಶನ್ ಜಾಮೀನನ್ನು ರದ್ದುಗೊಳಿಸುತ್ತೆ. ಹೈಕೋರ್ಟ್ ತೀರ್ಪು ಸರಿ ಇಲ್ಲ, ಯಾರೂ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಸುಪ್ರೀಂ ಕೋರ್ಟ್ ಕಿಡಿಕಾರಿತು. ಅವತ್ತೇ ಪತ್ನಿಯ ಅಪಾರ್ಟ್ಮೆಂಟ್ನಲ್ಲಿದ್ದಂತಹ ದರ್ಶನ್ ಅವರು ಅರೆಸ್ಟ್ ಆದ್ರು, ಮತ್ತೆ ಜೈಲಿಗೆ ಹೋದ್ರು. ಈಗ ಅಭಿಮಾನಿಗಳ ಟೆನ್ಷನ್ ಮುಂದುವರೆದಿದೆ. ಅಭಿಮಾನಿಗಳು ಎಲ್ಲೇ ನಮಗೆ ಸಿಕ್ಕಿದ್ರು ಕೇಳೋದು ಒಂದೇ ಪ್ರಶ್ನೆ, ಸರ್ ಈ ಕೊಲೆ ಕೇಸಲ್ಲಿ ನಮ್ಮ ಬಾಸ್ ಹೊರಗೆ ಬರ್ತಾರಾ? ಯಾವಾಗ ಬರ್ತಾರೆ? ಕೊಲೆ ಕೇಸ್ಗಳಲ್ಲಿ ಅಂತಿಮ ತೀರ್ಪಿನ ಬಗ್ಗೆ ಅಷ್ಟು ಸುಲಭವಾಗಿ ಏನು ಹೇಳೋದಕ್ಕಾಗೋದಿಲ್ಲ. ಈ ತಿಂಗಳಲ್ಲಿ ದರ್ಶನ್ ವಕೀಲರು ಮತ್ತೊಮ್ಮೆ ಜಾಮೀನಿಗೆ ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಸುಪ್ರೀಂ ಕೋರ್ಟಲ್ಲೂ ಅರ್ಜಿ ಹಾಕಬಹುದು. ನಿಷ್ಪಕ್ಷಪಾತ ತನಿಖೆ ನಡಿಬೇಕಾದ್ರೆ ದರ್ಶನ್ ಜೈಲಿನಲ್ಲೇ ಇರಬೇಕಾಗುತ್ತೆ. ಜಾಮೀನು ಕೊಟ್ರೆ ತನಿಖೆ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಸರ್ಕಾರಿ ವಕೀಲರು ವಾದ ಮಾಡ್ತಾರೆ. ಇಲ್ಲ, ದರ್ಶನ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಬೆನ್ನು ನೋವು ವಿಪರೀತ ಆಗಿದೆ, ಅದಕ್ಕೆ ಆಪರೇಷನ್ ತುರ್ತಾಗಿ ಆಗಬೇಕಿದೆ, ಎಲ್ಲ ಕಂಡೀಷನ್ಗಳನ್ನು ವಿಧೇಯತೆಯಿಂದ ನಾವು ಪಾಲಿಸ್ತೇವೆ, ದಯವಿಟ್ಟು ಜಾಮೀನು ಕೊಡಿ ಅಂತ ದರ್ಶನ್ ಪರ ವಕೀಲರು ನ್ಯಾಯಾಧೀಶರ ಮನ ಕರಗಿಸೋದಕ್ಕೆ ಯತ್ನ ಮಾಡಬಹುದು. ಆದರೆ ಇಲ್ಲೊಂದು ತೊಡಕಿದೆ. ಮೊನ್ನೆ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೈಕೋರ್ಟ್ ಜಾಮೀನು ನೀಡಿದ್ರ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತಲ್ವಾ? ಎಲ್ಲೆಲ್ಲಿ ಲೋಪ ಆಗಿದೆ ಅಂತ ಜಾಮೀನು ಕೊಡೋದ್ರ ಬಗ್ಗೆ ಗರಂ ಆಗಿತ್ತಲ್ವಾ? ಈ ಎಲ್ಲ ಪಾಯಿಂಟ್ಗಳ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಜಾಮೀನಿನ ಬಗ್ಗೆ ಈಗಲೇ ಏನನ್ನು ಹೇಳಲಿಕ್ಕೆ ಬರೋದಿಲ್ಲ. ವಕೀಲರು ಈ ಜಾಮೀನಿನ ಸಲುವಾಗಿ ಇನ್ನಷ್ಟು ಸ್ಟ್ರಾಂಗ್ ಪಾಯಿಂಟ್ಗಳನ್ನು ಮಂಡಿಸಬೇಕಾಗ್ತದೆ. ಸ್ವಲ್ಪ ಕಷ್ಟ ಇದೆ ಅನ್ನೋದಂತೂ ನಿಜ.
ಅಂತಿಮವಾಗಿ ಈ ಮರ್ಡರ್ ಕೇಸ್ನ ತೀರ್ಪು ಏನು ಬರಬಹುದು? ಅದು ಲಾಂಗ್ ಟರ್ಮ್ ಪ್ರಶ್ನೆ, ಸಾಕಷ್ಟು ಸಮಯ ಹಿಡಿತದೆ. ಸಾಮಾನ್ಯವಾಗಿ ಭಾರತದಲ್ಲಿ ಮರ್ಡರ್ ಕೇಸುಗಳ ವಿವರವಾದ ವಿಚಾರಣೆಗೆ 1 ರಿಂದ 3 ವರ್ಷ 4 ವರ್ಷ ಹಿಡಿತದೆ. ಕೊಲೆಯಲ್ಲಿ ದರ್ಶನ್ ಕೈವಾಡ ಇಲ್ಲ, ಕೇವಲ ಹಲ್ಲೆ ಮಾತ್ರ ಮಾಡಿದ್ದು ಅನ್ನೋದನ್ನ ದರ್ಶನ್ ಪರ ವಕೀಲರು ಪ್ರೂವ್ ಮಾಡಿದ್ರೆ ಸಣ್ಣ ಶಿಕ್ಷೆಯೊಂದಿಗೆ ಬಿಡುಗಡೆ ಆಗಬಹುದು. ಆದರೆ ಅದಕ್ಕೆ ಬೇಕಾದಂತಹ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂದ್ರೆ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಹೊಂದಿಸಬೇಕಾಗತ್ತೆ. ಆಮೇಲೆ ಸಾಕ್ಷಿಗಳಲ್ಲಿ ಕೆಲವರಾದರೂ ಸರ್ಕಾರಕ್ಕೆ ಕೈ ಕೊಡಬೇಕಾಗತ್ತೆ. ಸಾಕ್ಷ್ಯಗಳ ಅಸ್ಪಷ್ಟತೆ ಇದ್ರೆ ಯಾವತ್ತೂ ಬೆನಿಫಿಟ್ ಆಫ್ ಡೌಟ್ ಆರೋಪಿಗಳ ಪರವೇ ಆಗೋದು ಮಾಮೂಲಿ. ಸರ್ಕಾರಿ ವಕೀಲರು ಒಂದು ವೇಳೆ ಎಲ್ಲವನ್ನ ಟೈಟ್ ಮಾಡಿ ಪರ್ಫೆಕ್ಟ್ ಆಗಿ ಕೇಸನ್ನು ನಡೆಸಿದ್ರೆ ದರ್ಶನ್ ಮೇಲಿನ ಅಪಹರಣ, ಹಲ್ಲೆ ಮತ್ತು ಕೊಲೆಯ ಆರೋಪ ಪ್ರೂವ್ ಆಗಲು ಸಾಧ್ಯತೆ ಇದೆ. ಹಾಗಾದ್ರೆ ಹೈಕೋರ್ಟ್ನಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟ ಆಗಬಹುದು. ಅದನ್ನೂ ಆ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪರ್ಶಿಸಬಹುದು. ಇದೆಲ್ಲ 2-3 ವರ್ಷಗಳ ವಿಷಯ. ಸುಪ್ರೀಂ ಕೋರ್ಟಿಗೆ ಹೋದ್ರೆ ಇನ್ನೂ 3 ವರ್ಷ ಹಿಡಿಬಹುದು. ಈಗ ಸದ್ಯಕ್ಕಂತೂ ಕೋರ್ಟಿನ ಮುಂದಿರೋದು ತಲೆದಿಂಬು, ಹಾಸಿಗೆ, ಬ್ಲಾಂಕೆಟ್ಗಳ ವಿಷಯ. ಆ ತೀರ್ಪಿಗೆ ಇನ್ನು 4 ದಿನ ಕಾಯೋಣ ಅಲ್ವೇ?